ಎಲ್ಲರಿಗೆ ವಂದನೆ. ಎಲ್ಲ ನಮ್ಮ ಕೋಲಾರ ಕ್ಷೇತ್ರ ಜನತೆ ಮತ್ತು ನಗರದ ಜನತೆಗೆ ಇವತ್ತು ಮಾತಾಡುವ ವಿಷಯ ಎರಡು ಥರದೈತೆ. ನಾನಿವತ್ತು ಮೊಟ್ಟ ಮೊದಲಿಗೆ ನಿಮ್ಮ ಶಾಸಕರಾದ ಬಡವರ ಬಂಧು ಮತ್ತು ದೀನ ದಲಿತರ ಆಶಾ ಕಿರಣ ಕತ್ತೂರು ಮಂಜುನಾಥ್ ಅಣ್ಣವರು ಅವ್ರ ಬಗ್ಗೆ ಮತ್ತು ನಮ್ಮ ಒಬ್ಬ ವ್ಯಕ್ತಿ ಅಧಿಕಾರ ಕಳ್ಕೊಂಡು ಸ್ವಲ್ಪ ತಲೆ ತಿರುಗಿ ಏನು ಅಂದರೆ ಅದು ನಮ್ಮ ಶಾಸಕರಿಗೆ ಹೇಳ್ತಾ ಇದ್ದಾನೆ. ಹೇಳಲಿ, ಅವನು ಹೇಳ್ಬಿಟ್ಟು ಯಾರು ನಂಬೋದಿಲ್ಲ. ಮತ್ತು ಆ ವ್ಯಕ್ತಿ ಎಷ್ಟು ಒಳ್ಳೆಯವನು ಅಂತ ಎಲ್ಲರಿಗೂ ಗೊತ್ತಿದೆ. ಅದರ ಬಗ್ಗೆ ನಾನು ಮಾತಾಡ್ತೀನಿ. ಫಸ್ಟ್ ಮೊಟ್ಟ ಮೊದಲಿಗೆ ನಮ್ಮ ನಗರಸಭೆ ಅಧ್ಯಕ್ಷ ಚುನಾವಣೆ ಮುಗಿದಿದೆ. ಎಲ್ಲ ನಮ್ಮ ನಗರಸಭೆ ಸದಸ್ಯರಿಗೆ ಧನ್ಯವಾದ ಮಾಡ್ತಾಯಿದ್ದೀನಿ. ಮತ್ತು ಸ್ಪೆಷಲಾಗಿ ನಮ್ಮ SDP ಸದಸ್ಯರಿಗೆ, ನಗರಸಭೆ ಸದಸ್ಯರಿಗೆ ನನ್ನ ಹೃದಯ ಪೂರ್ವದಿಂದ ಧನ್ಯವಾದಗಳು. ಮತ್ತು ಇವತ್ತು ಮುಖ್ಯವಾದ ವಿಷಯ ಮಾತಾಡೋದೇನೆಂದರೆ, ನಿನ್ನೆ ಒಂದು ವ್ಯಕ್ತಿಗೆ ಉಚ್ಚಾಟನೆ ಪಕ್ಷದಿಂದ ಮಾಡಿದರು. ಮಾಡಿದ ಮೇಲೆ ಅವ್ರಿಗೆ ಸ್ವಲ್ಪ ತಲೆಗೆ ಏಟು ಬಿದ್ದು ನಿಮ್ಮ ಶಾಸಕರಾದ ಕತ್ತೂರು ಮಂಜು ಅಣ್ಣವ್ರ ಮೇಲೆ ಸುಮ್ಮನೆ RSS ಅವನು ಅಲ್ಲಿ ಮೀಟಿಂಗ್ ಮಾಡ್ತಾನೆ, ಇಲ್ಲಿ ಮೀಟಿಂಗ್ ಮಾಡ್ತಾನೆ. ಮೀಟಿಂಗ್ ಎಲ್ಲಿ ಮಾಡಿದ್ರೆ ಏನು ರೀ? ಎಲ್ಲಿ ಮಾಡಿದ್ರೇನು ಮೀಟಿಂಗ್ ಹೋಗ್ಬೇಕು ನಾವು. ಪಕ್ಷ ಅಂದಮೇಲೆ ನಮ್ಮ ಪಕ್ಷ ಮುಖಂಡರು, ನಮ್ಮ ಪಕ್ಷ ಕಾರ್ಯಕರ್ತರು ಎಲ್ಲಿರ್ತಾರೆ ನಾವೆಲ್ಲ ಅಲ್ಲಿರಬೇಕು. ಅವರು ಏನೋ ಸ್ಪೆಷಲಾಗಿ ಪರ್ಸ್ನಲಾಗಿ ಏನೋ ಮೀಟಿಂಗ್ ಮಾಡೋದಲ್ಲ. ಎಲ್ಲ ಸದಸ್ಯರಿಗೆ, ಎಲ್ಲ ಮುಖಂಡರಿಗೆ ತಗೊಂಡೇ ಅವರು ಮೀಟಿಂಗ್ ನಡೆಸೋದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನಮ್ಮ ಶಾಸಕರ ಮೇಲೆ ಇಂಥ ಸುಳ್ಳು ಮಾತುಗಳು ಹೇಳಿದ್ರೆ, ಅವ್ರಿಗೇನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನಾವು ಸುಮ್ಮನೆ ಕೂರೋರಲ್ಲ. ಯಾಕೆ ಅಂದರೆ ನಾನು ಹೇಳೋದು, ನಮಗೇನು ಲಾಭ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಯಾರು ನಮ್ಮಿಂದ ಕೆಳಗೆ ಸ್ಥಾನದಲ್ಲಿ ಇರ್ತಾರಲ್ಲ ಬಡವರು, ಅಂಥವ್ರಿಗೆ ಉಪಯೋಗ ಬರಲಿ. ಅವರು ಸಾಕು. ನಮ್ಮ ಯೋಚನೆ ಆ ಥರ. ನಮಗೆ ಉಪಯೋಗ ಬಂದಿಲ್ಲ ಅಂತ ನಾವು ಅವ್ರಿಗೆ ಸುಳ್ಳು ಅವ್ರ ಮೇಲೆ ಅಪಾದನೆ ಹಾಕೋದು, ಅವನು RSS ಅವನು ಅನ್ನೋದು ಎಲ್ಲರಿಗೂ ಸರಿ. ಇದು ನೀವು ಯೋಚನೆ ಮಾಡಬೇಕು. ಹೇಳೋರು ನೀವು ಎಷ್ಟು ಒಳ್ಳೆಯವರು ಅಂತ ಎಲ್ಲರಿಗೂ ಗೊತ್ತಿದೆ. ಮಿಸ್ಟರ್ ಮುಬಾರಕ್ ಅವರೇ, ನೀವು ಏನೇನು ಮಾಡಿದ್ದೀರ ಎಲ್ಲರಿಗೂ ಗೊತ್ತಿದೆ. ಮತ್ತು ಸುಮ್ಮನೆ ಯಾಕೆ ಅವನ ಶಾಸಕರ ಮೇಲೆ ಅವನು RSS ಅವನು ಅದು ಯಾಕೆ? ನಿಮ್ಮ ಕೈಯಿಂದ ನಿಮ್ಮ ಭವಿಷ್ಯ ನೀವು ಹಾಳು ಮಾಡ್ಕೊಳ್ತಾ ಇರೋದಷ್ಟೇ, ಬೇರೆ ಏನಿಲ್ಲ. ಯಾರು ಏನು ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಇವತ್ತು ನಾನು ಒಂದು ಪರ್ಸ್ನಲಾಗಿ ಮಾತು ಹೇಳ್ಬಿಡ್ತೀನಿ ಎಲ್ಲರಿಗೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ, ಲಾಭ ಪಡ್ಕೊಂಡು ಅವ್ರು ಹೇಳಲಿಕ್ಕೆ ನಾಚಿಕೆ ಪಡ್ತಾರೆ. ನಾನು ಆ ಥರ ಇಲ್ಲ. ನಮ್ಮ ದೊಡ್ಡವರು ನಮಗೆ ಕಲಿಸಿದ್ದಾರೆ, ಯಾರಾದರೂ ನಮ್ಮ ಕಷ್ಟ ಕಾಲದಲ್ಲಿ ಒಂದು ಲೋಟ ನೀರು ಕೊಟ್ರೇನು ಅದರ ಉಪಕಾರ ಮರಿಬಾರ್ದಂತೆ. ನಮ್ಮ ದೊಡ್ಡವರು ನಮಗೆ ಕಲಿಸಿರೋದು. ಅದಕ್ಕೆ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕತ್ತೂರು ಮಂಜುವಣ್ಣ ಬಗ್ಗೆ ಅವರು ನನ್ನ ಕಾಲ್ಗೆ ಸ್ವಲ್ಪ ಏನು ಅಫೆಕ್ಟ್ ಆಗಿತ್ತು. ಅದಕ್ಕೆ ನಾನು ಟ್ರೀಟ್ಮೆಂಟ್ ಮಾಡೋಕ್ಕೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹೋಗಿದ್ರೆ 3 ರಿಂದ 4 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಆ ಶಕ್ತಿ ನನ್ನ ಹತ್ರ ಇರಲಿಲ್ಲ. ಅಷ್ಟು ಖರ್ಚು ಮಾಡಿ ನನ್ನ ಕಾಲುಗಳನ್ನ ರೆಡಿ ಮಾಡಬೇಕಂತ ನನ್ನ ಹತ್ರ ಶಕ್ತಿ ಇರಲಿಲ್ಲ. ಒಂದು ಸಲ
ನಮ್ಮ ಶಾಸಕರ ಹತ್ರ ಮಂಜು ಅಣ್ಣ ಅವರ ಹತ್ರ ಆಫೀಸ್ ಹತ್ರ ಹೋಗಿದೆ ನಾನು. ಹೋಗಿ ಅವ್ರ ಮುಂದೆ ಮಾತು ಇಟ್ಟೆ ನಾನು. ಅಣ್ಣ ಈ ಥರ ಆಯ್ತು, ನನಗೆ ಕಾಲಿಗೆ ಆಪ್ರೇಷನ್ ಮಾಡಬೇಕಂತೆ, 3-4 ಲಕ್ಷ ಬೇಕಂತ ಅಣ್ಣ. ಫೈಲ್ ತೋರಿಸೋಗಿದೆ, ನೀನೇನು ತೋರಿಸ್ಬೇಡ ಅಷ್ಟೇ ಹೇಳಿದ್ದು. ಇದು ಒರಿಜಿನಾಲಿಟಿ, ಇದು ನಾನು ಒಪ್ಪಂದು ಹೇಳ್ತಾ ಇರೋದು. ಕೆಲವರು ಉಪಕಾರ ಮಾಡ್ಕೊಂಡು ಹೇಳಲ್ಲ, ನಾಚಿಕೆ. ನಮಗೇನು ನಾಚಿಕೆ ಇಲ್ಲ, ಅರ್ಥ ಆಯ್ತಾ? ಯಾಕಂದರೆ ನಾನು ನಿಜ ಹೇಳೋದು, ನ್ಯಾಯ ಕೊಡಾಡೋದು ನಾನು. ಇವತ್ತವ್ರು ಯಾರು ಭಯ ಪಟ್ಟಿಲ್ಲ, ಮುಂದೆಗೂ ಭಯ ಪಡಲ್ಲ. ಸೆಕೆಂಡ್ನಲ್ಲಿ ಫೋನ್ ಎತ್ತಿ ಆಸ್ಪತ್ರೆಗೆ ಫೋನ್ ಮಾಡಿಬಿಟ್ರು. ನಮ್ಮ ಲೀಡ್ರು ಬರ್ತಾರೆ, ಅವ್ರಿಗೇನೈತೆ ಟ್ರೀಟ್ಮೆಂಟ್ ಮಾಡಿ ಕಳಿಸಿ, ಬಿಲ್ ನಾನು ಪೇ ಮಾಡ್ತೀನಿ ಅಂದರು. ಅವ್ರು ಯಾವ ಥರ ಹೇಳಿದ್ರು ಆ ಥರನೇ ಪೇ ಮಾಡಿಬಿಟ್ರು, 3 ಲಕ್ಷ ರೂಪಾಯಿ. ಅದೇ ಕುಟುಂಬ ಅವ್ರು ಮಾಡಿದ್ರ, ಖಾನ್ದಾನ್ ಅವ್ರು ಮಾಡಿದ್ರ, ಸ್ವಂತ ಅಣ್ಣ ತಮ್ಮನಿಗೆ ಮಾಡಲ್ಲ, ಇವತ್ತು ತಮ್ಮ ಅಣ್ಣನಿಗೆ ಮಾಡಲ್ಲ. ಇಂಥ ಕಷ್ಟ ಕಾಲ ನಡೀತಾ ಇರೋದು. ಅದ್ರಾಗ ನಿನಗೆ ಲಾಭ ಆಗಿಲ್ಲ ಅಂದ ತಕ್ಷಣ ಅವನು RSS ಅವನು ಇದು ಅವನು ಅದು, ಇದೆಲ್ಲ ಏನಕ್ರಿ? ಬರೀ ನಿಮ್ಮ ಲಾಭಕ್ಕೋಸ್ಕರ ಯೋಚನೆ ಮಾಡ್ರೆ ಝೀರೋ. ಬೇರೆಯವ್ರ ಲಾಭ ಆಗಲಿ ಅವರಿಂದ, ನಮಗೆ ಆಗೋದು ಬೇಡ. ನಮಗೆ ದೇವರು ಚೆನ್ನಾಗಿ ಮಡಗಿದ್ದಾನೆ ಸಾಕು. ಯಾರು ನಮ್ಮಿಂದ ಬಡವರು, ಚಿಕ್ಕವರು, ತಿನ್ನೋಕ್ಕೆ ಊಟ ಇಲ್ಲ, ಹಾಕೋಕ್ಕೆ ಬಟ್ಟೆ ಇಲ್ಲ, ಅಂಥವ್ರಿಗೆ ಸಹಾಯ ಮಾಡಿಸೋವ್ರ ಕೈಯಿಂದ ದೇವರವ್ರಿಗೆ ಕೊಟ್ಟಿದ್ದಾನೆ, ಮನಸ್ಸು ಕೊಟ್ಟಿದ್ದಾನೆ ಕೊಡೋಕ್ಕೆ. ಅಂಥವ್ರನ್ನ ಅವ್ರಿಗೆ ಸುಳ್ಳು ಮಾತು ಹೇಳೋದು, ಇಂಥ ಮಾತು ಇದು ಒಳ್ಳೆಯದಲ್ಲ. ಇಷ್ಟೇ ನಾನು ಹೇಳೋದು, ಬೇರೆ ಏನು ಮಾತಿಲ್ಲ. ಇಷ್ಟು ಹೇಳಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕೋಲಾರ.